ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹ ಆ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜೊತೆಗೆ ಚರ್ಚೆಗೂ ನಾಂದಿ ಹಾಡಿದೆ. ತಮ್ಮ ರಾಜಕೀಯ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಚಾಟಿ ಬೀಸ್ತಾ ಇದ್ದಾರೆ. ಪತ್ರಿಕೆಯೊಂದರಲ್ಲಿ ಬಂದಂತಹ ಅಂಕಣವನ್ನ ಉಲ್ಲೇಖ ಮಾಡಿ ಆಕ್ರೋಶವನ್ನ ಹೊರಹಾಕಿರೋದು. ನಾನು ರಾಜಕೀಯಕ್ಕೆ ಬಂದಾಗಿಂದ ಷಡ್ಯಂತ್ರ ನಡೀತಾನೇ ಇದೆ. ಕುರಿ ಕಾಯ್ತಾ ಇದ್ದವನು ಸಿಎಂ ಆಗ್ಬಿಟ್ಟ ಅಂತೇಳಿ ಷಡ್ಯಂತ್ರ ಹೂಡ್ತಾ ಇದ್ದಾರೆ ನನ್ನ ವಿರುದ್ಧವಾಗಿ. ನನ್ನ ವಿರೋಧಿಗಳು ಇಲ್ಲ ಸಲ್ಲದ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾನು ಯಾವುದಕ್ಕೂ ಜಗ್ಗವನಲ್ಲ ಹೀಗಂತ ಸಿಎಂ ಟ್ವೀಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಪತ್ರಿಕೆಯೊಂದಲ್ಲಿ ಆರ್ಟಿಕಲ್ ಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದನ್ನು ಟ್ವೀಟ್ ಮಾಡಿ ವಿರೋಧಿಗಳಿಗೆ ನಾನು ಬಗ್ಗಲ್ಲ, ಜಗ್ಗೋದಿಲ್ಲ, ಒಂದು ಎಚ್ಚರಿಕೆಯ ಸಂದೇಶ ಕೊಡ್ತಾ ಇದ್ದಾರೆ. ನಾನು ಕುಗ್ಗಿಲ್ಲ ಅಂತ. ಅದು ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಆಗ್ತಾ ಇರೋ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಈ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರೋದು ನಾನಾ ರೀತಿಯ ಚರ್ಚೆಗೂ ಗ್ರಾಸ ಆಗ್ತಾ ಇದೆ. ಕುರಿ ಕಾಯುತ್ತಿದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಗಾಗಿಸೋದಕ್ಕೆ ಕಾರಣ. ನೋಡಿ, ಇದು ಸುದೀರ್ಘವಾಗಿ ಬರೆದಿರುವಂಥ ಪೋಸ್ಟ್. ಅದು ನನ್ನ ಮೇಲೆ ವಿರೋಧಿಗಳು ನಡೆಸ್ತಾ ಇರೋ ಬಹುತೇಕ ದಾಳಿಗಳು, ಮಾಡ್ತಾ ಇರೋ ಟೀಕೆ, ಆರೋಪ, ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ ಅಂತ ಬರೆದಿರೋದು. ಕುರಿ ಕಾಯ್ತಿದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಗಾಗಿಸೋಕೆ ಕಾರಣ. ಅದು ಹೆಡ್ಲೈನು. ಅದಾದಮೇಲೆ ಹೇಳ್ತಾ ಇರೋದು, ನಾನು ಕುರಿ ಕಾಯ್ತಾ ಇರಬೇಕಾದವನು ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ, ಆರ್ಥಿಕ ತಜ್ಞರಿಗೆ ಸರಿಸಮಾನವಾಗಿ ನಿಂತು ಸಾಲು ಸಾಲು ಬಜೆಟನ್ನು ಮಂಡಿಸಿ ಶಬಾಷ್ಗಿರಿ ಗಳಿಸ್ತಿದ್ದಾನಲ್ಲ ಅನ್ನೋ ಒಂದು ಅಸಹನೆ ನನ್ನ ವಿರೋಧಿಗಳಿಗಿದೆ. ಅವರ ಒಳಗೆ ದ್ವೇಷ, ಅಸೂಯೆ ಕುದಿತಾ ಇದೆ. ಇವನೊಬ್ಬನನ್ನು ರಾಜಕೀಯವಾಗಿ ಮುಗಿಸ್ಬಿಟ್ರೆ ಅದರ ನಂತರ ನಮ್ಮೆಲ್ಲರ ಹಾದಿ ಸುಲಭವಾಗುತ್ತೆ ಅನ್ನೋ ರಾಜಕೀಯ ದುರುದ್ದೇಶದ ಲೆಕ್ಕಾಚಾರ ಅವರ ಮನಸ್ಸಿನಲ್ಲಿದೆ. ಅಂದರೆ ಇಲ್ಲಿ ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ, ವಿರೋಧಿಗಳು ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಈ ಒಂದು ಪೋಸ್ಟ್ ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಆರ್ಟಿಕಲ್ನಲ್ಲಿ ಏನೇನಿದೆ ಬೇರೆ? ಶರತ್, ಸಿಎಂ ಸಿದ್ದರಾಮಯ್ಯ ಇಲ್ಲಿ ಒಂದು ಟ್ವೀಟ್ ಅನ್ನು ಪೋಸ್ಟ್ ಅನ್ನ ಮಾಡಿದ್ದಾರೆ. ಪೋಸ್ಟ್ ಸಾಕಷ್ಟು ಚರ್ಚೆಗೆ ಗುರಿ ಆಗ್ತಾ ಇದೆ. ಅದೇ ರೀತಿ ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟಾಗ್ತಾ ಇದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಅನ್ನ ಏನ್ ಮಾಡಿದ್ರು ಅಂತ ಹೇಳಿ ನೋಡೋದಾದ್ರೆ, ಇಲ್ಲಿಗ ತಮ್ಮ ಪಟ್ಟದ ಮೇಲೆ ಪಟ್ಟಭದ್ರರ ಕಣ್ಣು ಬಿದ್ದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮೂಲಕವಾಗಿ ಒಂದಿಷ್ಟು, ಯಾಕಂದ್ರೆ ಸಾಮಾಜಿಕ ಬದಲಾವಣೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬದಲಾವಣೆಗೆ ಹೊರಟವರ ಮೇಲೆ ಒಂದಿಷ್ಟು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡೋದ್ರ ಮೂಲಕವಾಗಿ ಅವರನ್ನ ಮುಗಿಸುವಂತ, ಅವರ ವಿಚಾರವನ್ನ ಅಥವಾ ರಾಜಕೀಯ ಬದುಕನ್ನ ಅಂತ್ಯ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಅದೇ ರೀತಿ ಬಸವಣ್ಣ ಇರ್ಬೋದು, ನಾರಾಯಣ ಗುರುಗಳಿರ್ಬೋದು, ಪೆರಿಯಾರ, ಬುದ್ಧ ಸೇರಿ ಹಲವಾರು ಜನರನ್ನು ಇದೇ ರೀತಿ ಸಾಮಾಜಿಕ ಬದಲಾವಣೆಗೆ ಅವರು ಕಾರಣ ಆಗ್ತಾ ಇದ್ದಂತೆ ಅವರ ಮೇಲೆ ದಮನಿಸುವಂತ ಪ್ರಯತ್ನಗಳಾಯಿತು ಅನ್ನೋದು ಹೇಳೋದ್ರ ಮೂಲಕವಾಗಿ ಇಲ್ಲಿ ಸಿದ್ದರಾಮಯ್ಯನವರು ಒಂದಿಷ್ಟು ಹೊಸ ದಾಳವನ್ನ ಉರುಳಿಸಿದ್ದಾರೆ. ಅದೇ ರೀತಿಯಾಗಿ ಒಬ್ಬ ಕುರಿ ಕಾಯುತ್ತಿದ್ದವ ಆರ್ಥಿಕ ತಜ್ಞರಿಗೂ ಸರಿಸಮಾನವಾಗಿರತಕ್ಕಂಥ ಬಜೆಟ್ ಅನ್ನ ಮಂಡಿಸಿದ್ದ, ಹೀಗಾಗಿ ಅವರ ಮೇಲೆ ಕಣ್ಣು ಬಿದ್ದಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಕುರಿ ಕಾಯುವನು ಅನ್ನುವ ಒಂದಿಷ್ಟು ದ್ವೇಷವನ್ನ ಕಾರುವಂತ ಅವರಿಗೆ ಒಂದು ಖಂಡನಾತ್ಮಕವಾಗಿರ್ತಕ್ಕಂಥ ಟ್ವೀಟ್ ಅನ್ನ ಅಥವಾ ಬೇರೆ ಬೇರೆ ಆಗಿರ್ತಕ್ಕಂಥ ಅಸ್ತ್ರವನ್ನ ಬಳಸಿಕೊಂಡು ಅವರ ಮಾನಹಾನಿ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿ ಇಲ್ಲಿಗ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಇಲ್ಲಿಗ ರಾಜಕೀಯವಾಗಿ ವಿರೋಧಿಗಳಂತ ಹೇಳಿದ್ರೆ ಒಂದಿಷ್ಟು ಬಿಜೆಪಿ ಮೇಲೆ ಹೇಳದಂತೆ ಮೇಲ್ನೋಟ ಕಾಣಿಸಿದ್ರು ಕೂಡ ಪಕ್ಷದ ಒಳಗಡೆನೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳು ನಾನಾ ಬಾರಿ ಆಗಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಸಿದ್ದರಾಮಯ್ಯನವರು ಇಳಿಬೇಕು, ಸಾಮಾಜಿಕ ನ್ಯಾಯ ಪರಿಕಲ್ಪನೆ ನಡೀಲಿ, ಅವ್ರು ಸಿಎಂ ಆಗಿದ್ದಾರೆ, ಈಗ ಬಿಟ್ಟುಕೊಳ್ಳಿ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಅದೇ ರೀತಿ ಅವ್ರ ವಿರುದ್ಧವಾಗಿ ಸಾಕಷ್ಟು ಜನ ಪಕ್ಷದ ಒಳಗಡೆನೂ ಕೂಡ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಜಕೀಯ ವಿರೋಧಿಗಳಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಒಂದು ಬಾಯಿ ಮುಚ್ಚಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಥವಾ ಬಿಜೆಪಿ ಜೆಡಿಎಸ್ಗೆ ಈ ಒಂದು ಟೀಕೆ ಎದುರೇಟು ಎಲ್ಲವನ್ನೂ ಕೊಟ್ಟಿದ್ದರೆ ಸರಿ, ಆದರೆ ಪಕ್ಷದ ಒಳಗಡೆನೆ ಡಿ.ಕೆ. ಶಿವಕುಮಾರ್ ಅದೇ ರೀತಿಯಾಗಿ ಅವರ ಟೀಮ್ ಒಂದು ರೀತಿಯಾಗಿ ಸಂದೇಶ ಕೊಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಪೋಸ್ಟ್ ಕಾಣ್ತಾ ಇತ್ತು. ಹೀಗಾಗಿ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಸಿಎಂ ಬದಲಾವಣೆ ಚರ್ಚೆಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋದ್ರು, ಅದಾದ ಬಳಿಕ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಸರತ್ತನ್ನು ಮಾಡ್ತಾ ಇದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಟ್ವೀಟ್ ಅನ್ನ ಪೋಸ್ಟ್ ಅನ್ನು ಹಾಕಿದ್ದು ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದಷ್ಟು ಚರ್ಚೆಗಳನ್ನು ಹುಟ್ಟಾಗ್ತಾ ಇತ್ತು. ಹೀಗಾಗಿ ಈ ಒಂದು ಟ್ಯಾಂಕ್ ಕೊಟ್ಟಿದ್ದು ಬಿಜೆಪಿಗೆ ಅಂತ ಹೇಳಿದ್ರು ಕೂಡ ಅದರ ಗುರಿ ಬೇರೆದೇ ದಿಕ್ಕಿನತ್ತ ಇದೆ ಅನ್ನೋದನ್ನ ಇಲ್ಲಿಗ ಗಮನಿಸಬಹುದು. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.